ಅದು ಶಾಸಕ ಸ್ಥಾನ ಆಗಿರ್ಬೋದು, MP ಆಗಿರ್ಬೋದು, ಯಾವುದೇ ಆದಲು ಎಲ್ಲ ರೀತಿಯ ಒಂದು ಕಾರ್ಯಗಳಲ್ಲೂ ನಾವು ಕೂಡ ಕೆಲಸ ಮಾಡೋದಕ್ಕೆ, ಎಲ್ಲ ಕ್ಷೇತ್ರಗಳಲ್ಲೂ ಕೆಲಸ ಮಾಡೋದಕ್ಕೆ ನಾನು ಸಿದ್ಧನಿದ್ದೀನಿ ಅಂತ ಈ ಮೂಲಕ ಹೇಳಕ್ ಬರ್ತೀನಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆಗೆ ಏಡುಕೊಂಡಲು ಬಿಲ್ಡರ್ಸ್ ಮತ್ತು ಡೆವಲಪರ್ಸ್ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರಾದ ಡಾಕ್ಟರ್ ಶ್ರೀನಿವಾಸಪ್ಪ ಟಿ ಮತ್ತು ಧರ್ಮಪತ್ನಿ ಹಾಗೂ ಕುಟುಂಬದವರಿಂದ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೂ ವಿಶೇಷವಾಗಿ ನಂದಿಭೋಗ ನಂದೀಶ್ವರನ ಕೃಪೆಗೆ ಪಾತ್ರರಾಗಿ ನಂದಿ ಬ್ರಹ್ಮರಥೋತ್ಸವ ಭಾಗವಹಿಸಿ ಈಶ್ವರನ ಕೃಪೆಗೆ ಪಾತ್ರರಾಗಿ. ಅವಾಗ ಏನಾಗುತ್ತೆ ಅಂತ ಯಾರು ಹೇಳೋದಕ್ಕಾಗಲ್ಲ. ನನಗೆ ಅವಕಾಶ ಕೊಟ್ಟರೆ ಪಕ್ಷದ ಪರವಾಗಿ ನಾನು ಕೆಲಸ ಮಾಡೋಕ್ಕೆ ಸಿದ್ಧ ಇದ್ದೀನಿ, ಸ್ಪರ್ಧೆ ಮಾಡೋಕ್ಕೆ ಸಿದ್ಧ ಇದ್ದೀನಿ. ಅಥವಾ ಪಕ್ಷ ಅವಕಾಶ ಕೊಡಲಿಲ್ಲ ಅಂದರೂ ಕೂಡ ಜನಸೇವೆಗೆ ಸ್ವತಂತ್ರವಾಗಿ ನಿಲ್ಲೋದಕ್ಕೂ ಕೂಡ ನಾನು ಯೋಜನೆಯನ್ನು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಇಲ್ಲಿ ಪಕ್ಷ ನಾಯಕತ್ವವನ್ನು ಬೆಳೆಯೋಕ್ಕೆ ಪಕ್ಷನೇ ಅವಶ್ಯಕತೆ ಇಲ್ಲ. ಒಬ್ಬ ಲೀಡರ್ ಆಗಬೇಕಂದ್ರೆ ಜನಗಳ ಬೆಂಬಲ ಬೇಕು. ನನ್ನ ದೃಷ್ಟಿಯಲ್ಲಿ ಜನಗಳೇ ಹೈಕಮಾಂಡು, ಜನಗಳೇ ನಿರ್ಧಾರ ಮಾಡೋದು. ಈಗ ಯಾವ ಪಕ್ಷ ಎಲ್ಲರಿಗೂ ಯಾರಿಗಾದ್ರೂ ಟಿಕೆಟ್ ಕೊಟ್ಟರು ಅಂತಿಮ ತೀರ್ಮಾನ ಜನದಾಗಿರುತ್ತೆ ಹೊರತು ನಮ್ದೇನಿರಲ್ಲ. ಸೊ ಜನಗಳ ಆಶೀರ್ವಾದ ನನ್ನ ಮೇಲಿದೆ, ಸದಾ ಇರುತ್ತೆ. ಯಾಕಂದ್ರೆ ನಾವು ನಿಸ್ವಾರ್ಥವಾಗಿ ಸೇವೆ ಮಾಡಿದ್ದೀವಿ. ಒಂದು ಸೇವೆ ಇವತ್ತಲ್ಲ ನಾಳೆ ಜನ ನನಗೆ ಗುರುತ್ತಾರೆ. ಆಮೇಲೆ ನಾವು ಪ್ರಚಾರದ ಸೇವೆ ನಾವು ಯಾಕೆ ನಿಲ್ಸಿದೀವಿ ಅಂತ ಹೇಳಿದ್ರೆ, ಇವತ್ತು ನಿಜವಾದ ಸಮಾಜ ಸೇವೆ ಮಾಡೋರಿಗೆ ಪ್ರಚಾರ ಜಾಸ್ತಿ ಆಗೋಗಿ ಎಲ್ಲ ರೀತಿಯಲ್ಲೂ ನನಗೆ ಗೊಂದಲಕ್ಕಾಗುತ್ತೆ. ಹಲವಾರು ಕಡೆ ನಾನು ಈಗ ಚಿಕ್ಕಮಗಳೂರು ಕೂಡ ಹಲವಾರು ಸಾಮಾಜಿಕ ಕಾರ್ಯಗಳು ಮಾಡಕ್ ಹೋದಾಗ ಕೇಳಿದ್ರು, ಏನ್ ಸರ್ ನೀವು ಚಿಕ್ಕಬಳ್ಳಾಪುರದಲ್ಲಿ ಪ್ರಚಾರ ಜಾಸ್ತಿ ತಗೊಳಿಲ್ಲ ಅಂತೇಳಿ. ನಾವು ಪ್ರಚಾರ ಮಾಡೋದ್ರಿಂದ ನನಗೆ ಸಮಾಧಾನ ಆಗಲ್ಲ ಸರ್. ನಾವು ಮಾಡೋ ಕೆಲಸ ಈಗಾಗಲೇ ಹಲವಾರು ಸಂದರ್ಶನಗಳು ಹೇಳಿದ್ದೀನಿ. ದೇವರಿಗೆ ನಮ್ಮ ಒಂದು ಆತ್ಮತೃಪ್ತಿಗೆ ಹೊರತು ಯಾವ ನಾಯಕರನ್ನು ನಾನು ಮೆಚ್ಚಿಸಿ ಅವರಿಂದ ನನ್ನ ಪ್ರಶಂಸನೆ ಪಡ್ಕೊಳ್ಬೇಕಾಗುವಂಥ ಅವಶ್ಯಕತೆ ನನಗಿಲ್ಲ. ಯಾವ ಪಕ್ಷದಿಂದ ಟಿಕೆಟ್ ಸರ್? ನಿಮ್ಗೆಲ್ಲರಿಗೂ ತಿಳಿದೇ ಇದೆ ಯಾವ ಪಕ್ಷದಲ್ಲಿ ಇದ್ದೀನಿ ಅಂತ ಹೇಳಿ. ಪಕ್ಷ ಗುರುತಿಸಿ ಕೊಡ್ತಾರೆ. ಯಾವ ಪಕ್ಷ? BJP ಪಕ್ಷ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಮತ್ತೆ ನನ್ನ ಬಾಯಲ್ಲಿ ಕೇಳಿಸ್ತಾ ಇದ್ದೀರಾ. ನೀವು ಮಾಧ್ಯಮದವ್ರು ಏನಂದ್ರೆ, ಇವತ್ತು ನಮ್ಮಂತ ಹಲವಾರು ಜನಗಳು ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ. ಅವನ್ನ ಬೆಂಬಲಿಸಿ ಆ ಒಂದು ಮಾಡಿದ ಸಾಮಾಜಿಕ ಕಾರ್ಯಗಳನ್ನ ಗುರುತಿಸಿದಾಗ ಈ ತಟಸ್ಥ ಅನ್ನೋ ಕ್ವಶನ್ ಉದ್ಭವ ಆಗಲ್ಲ. ತಾವು ಇನ್ಡೆಪ್ತ್ ಆಗಿ ಹೋದ್ರೆ ನಮ್ಮ ಜೈ ಫೌಂಡೇಶನ್ ಇಂದ ಏನೇನು ಕಾರ್ಯಗಳಾಗಿದೆ ಅಂತ ಜನಗಳು ಹೇಳ್ತಾರೆ. ನಾವು ಹೇಳೋವಂಥದ್ದು ಏನಿಲ್ಲ. ಕೆಲವ್ರಿಗೆ ಏನಾಗಿದೆ, ಮಾಧ್ಯಮದ ಒಂದು ಇವತ್ತಿನ ಒಂದು ಸೋಷಿಯಲ್ ಮೀಡಿಯಾ ಟ್ರೆಂಡ್ ಆ ರೀತಿ ನಿರ್ಮಾಣ ಆಗಿದೆ. ನಾವು 2009ರಲ್ಲಿ ಸಮಾಜ ಸೇವೆ ಜಿಲ್ಲೆಯಲ್ಲಿ ಶುರು ಮಾಡಿದ್ರು. ನಿಮ್ಮೆಲ್ಲರೂ ಮಾಧ್ಯಮದವ್ರಿಗೆ ಬಹುಶಃ ನನ್ನ ಕಚೇರಿಗೆ ಬಂದಾಗ ಅದು ಮಾಹಿತಿ ಇದೆ. ನಾನು ಅದನ್ನು ತಗೊಂಬಂದು ನಾನೇನೋ 15 ವರ್ಷದಲ್ಲಿ ಯಾರೂ ಮಾಡದಿರೋ ಸಾಧನೆ ಚಿಕ್ಕಬಳ್ಳಾಪುರದಲ್ಲಿ ನಾನು ಮಾಡಿದ್ದೀನಿ, ಸಮಾಜ ಸೇವೆ ಮಾಡಿದ್ದೀನಿ ಅಂತ ಶಬಾಸ್ಗಿರಿ ನಾನು ತೊಟ್ಕೊಳೋ ಅವಶ್ಯಕತೆ ನನಗಿಲ್ಲ. ಜನಗಳ ಒಂದು ಒಳಿತು ನನಗೆ ಬೇಕಾಗಿರುವಂಥದ್ದು. ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರ ಆರೋಗ್ಯ ವಿಚಾರ ಆಗಲಿ, ಶೈಕ್ಷಣಿಕ ವಿಚಾರದಲ್ಲಿ ಮುಂದುವರಿಬೇಕು ಅನ್ನೋದೇ ನನ್ನ ಧ್ಯೇಯ. ಅದೇ ಜೈ ಫೌಂಡೇಶನ್ನ ಮೂಲ ಉದ್ದೇಶ ಅಂತ ಈಗಾಗಲೇ ತಿಳಿಸಿದ್ದೀನಿ. ಅದನ್ನು ಅಳವಡಿಸಿ ಮುಂದಿನ ದಿನಗಳಲ್ಲಿ ನನ್ನ ಒಂದು ಏನು ಕಾರ್ಯಗತಗಳು ಏನಿದ್ದಾವೆ ಅತಿ ಶೀಘ್ರದಲ್ಲೇ ತಮ್ಮ ಮಾಧ್ಯಮಗಳ ಮುಂದೆ ಹಂಚ್ಕೊತೀನಿ. ಯಾಕಂದರೆ ಇದು ಅವಶ್ಯಕತೆ ಇದೆ. ಇನ್ನು ಮುಂದೆ ನಾನು ಅದನ್ನು ಅಳವಡಿಸಿ ನಮಗೆ ತಿಳಿದು ಬರ್ತಿದೆ. ಈಗ ಪ್ರತಿಯೊಬ್ಬರಲ್ಲೂ ಆಸೆ ಇರೋ ಸಹಜ. ನಾನು ಕೂಡ ಶಾಸಕನಾಗಬೇಕು, ಜನಸೇವೆ ಮಾಡಬೇಕು ಅಂತ ಹೇಳಿ. ಅದನ್ನು ನಿರ್ಧಾರ ಮಾಡೋದು ರಾಜಕೀಯ ಪಕ್ಷಗಳಲ್ಲಿ, ಅದು ವಿರೋಧ ಪಕ್ಷ ಆಗಿರ್ಬೋದು, ನಮ್ಮ ಪಕ್ಷ ಆಗಿರ್ಬೋದು, ಪಕ್ಷದ ಹಿರಿಯರು ವರಿಷ್ಠರು ತೀರ್ಮಾನ ಮಾಡ್ತಾರೆ. ಈಗ ಜೈಕುಮಾರ್ ರಾಜಕೀಯ ನಡೆ ಏನು ನೋಡಿ, ರಾಜಕೀಯ ನಡೆ ಏನಂತ ಹೇಳಿದ್ರೆ ಮುಂದೆ ಪಕ್ಷ ತೀರ್ಮಾನ ಮಾಡುತ್ತೆ. ನಮ್ಮ ಒಂದು ಅರ್ಹತೆ, ನಮ್ಮ ಒಂದು ಏನು ಸೇವೆ ಪಕ್ಷಕ್ಕೆ, ಸಮಾಜ ಸೇವೆ ಅಲ್ಲ, ಸಮಾಜ ಸೇವೆ ಮಾನದಂಡ ಅಂತ ಈಗಾಗಲೇ ಹೇಳಿದ್ದೀನಿ. ಪಕ್ಷನಿಷ್ಠರಾಗಿ ನಾವು ಏನು ಕೆಲಸ ಮಾಡಿದ್ದೀವಿ, ಪಕ್ಷ ಗುರುತಿಸೋ ಕೆಲಸ ಮಾಡಿ ಅವಕಾಶ ಕೊಟ್ಟರೆ ನಾವು ಸಿದ್ಧರಿದ್ದೀವಿ.